ನಮ್ ಬೆಂಗಳೂರು ಅಂತಾನೆ ಗೊತ್ತಿದ್ದಿಲ್ಲ. ನಾವು ಬೆಂಗಳೂರು ಬರ್ಬೇಕನ್ನೋ ಉದ್ದೇಶನೂ ಇಟ್ಕೊಂಡಿದ್ದಿಲ್ಲ. ನಾವು ನಿಮ್ಮ ಮೇಲೆನೆ ನೀವು ಯಾವಾಗ ನಾವು ಒಂದ್ ಸ್ವಲ್ಪ ಧೈರ್ಯ ಬಂದಂಗಾಯ್ತು. ಈಗ ನಮ್ಮ ಅತ್ತಿಗೆ ಅದು ಇದ್ರಲ್ಲ, ಅವರದಾರೆ ಮಲ್ಲಿಗೆ ಅವರು, ಸುಷ್ಮಾ ಅವರೆಲ್ಲ ಇದಾರೆ, ಹೋಗೋಣ ಅಲ್ಲಿ ಅಂತಂದು ಏನೋ ನೋಡೋಣ, ಹೋಗಂತ ಹೋಗೋಣ, ಅಲ್ಲಿ ಹೋದ್ಮೇಲೆ ಏನಾಗುತ್ತೋ ಆಗ್ಲಿ ಅಂತ ಧೈರ್ಯದ ಮೇಲೆ ಬಂದ್ವಿ. ಏನ್ ಅನ್ನಿಸ್ತು ಹಸಿ ನಮ್ ಜೊತೆ ಮಾತಾಡಿ? ಈಗ ನಾವು ಆ ಧೈರ್ಯ ಅನಿಸ್ಬಿಡ್ತು. ಅವಳು ನೋಡಕತ್ತಿ, ಅವಳು 2 ಕಣ್ಣು ಕಳ್ಕೊಂಡ್ರು ಕೂಡ ಅಷ್ಟು ಧೈರ್ಯದಿಂದ ಮಾತಾಡ್ತಾವಲ್ಲ. ನಮಗೂ ಸ್ವಲ್ಪ ಅವಳನ್ನ ಜೊತೆ ಮಾತಾಡಿ ನಮಗೂ ಕರೇಜ್ ಸ್ವಲ್ಪ ಇದಾಗುತ್ತೆ. ನಾನು ಅವಳಿಗೆ ಧೈರ್ಯ ತುಂಬಬೇಕು ಅಂತ ಹೇಳಿ ಅವಳೇನ ಧೈರ್ಯ ತುಂಬಿದ್ರು. ಆದ್ರೆ ಅವಳನ್ನ ಮಾತು ಕೇಳಿಕತ್ರೆ ನಾನು ಏನೋ ಅಲ್ಲ, ಅವಳ ಮುಂದೆ ತುಂಬಾ ಧೈರ್ಯ ಇದ್ದಾಳೆ. ನನಗೆ ಈ ಹುಡುಗ ಆ್ಯಸಿಡ್ ಹಾಕಿದ ತಕ್ಷಣ ನಾನು ಹಾಕೊಂಡ್ರೆ ಚುಡಿದಾರ್ಸ್ ಎಲ್ಲ ಬರ್ನ್ ಆಗೋಯ್ತು. ನಾನು ಅಲ್ಲಿ ಪಕ್ಕದಲ್ಲಿ ಪೆಟ್ರೋಲ್ ಬಂಕ್ ಇತ್ತು, ಅಲ್ಲಿ ನಾನು ಎಷ್ಟು ಹೆಲ್ಪ್ ಅಂದ್ರು ಯಾರು ಹೆಲ್ಪ್ ಮಾಡಿಲ್ಲ. ಬಸ್ ಬೇರೆ ಅಲ್ಲೇ ಇತ್ತು. ಆ ಟೈಮಲ್ಲಿ ಯಾರೋ ಒಬ್ರು ಲೇಡಿ ಜರ್ಕಿನ್ ಕೊಟ್ಟು ನನಗೆ ಐ ಥಿಂಕ್ ಲೇಡಿ ಒಬ್ರು ಜರ್ಕಿನ್ ಕೊಟ್ಟು ಆಮೇಲೆ ಆಟೋದಲ್ಲಿ ಕರ್ಕೊಂಡು ಹೋದ್ರು ನನಗೆ. ಹೀಗೆ ಬಟ್ಟೆ ತೆಗೆದ್ಬಿಟ್ಟು ಹೋಗೋಣ ಅಂತ ಹೇಳಿದ್ರೆ ಈ ಜನರ ಕ್ರೂರವಾದ ನೋಟ ಅಂದ್ರೆ ಒಂದು ವಿಚಿತ್ರ ಪ್ರಾಣಿನ ನೋಡುವಾಗೆ ನೋಡ್ತಾರೆ. ಅದು ಝೂ ಇಂದ ಹೊಸದಾಗಿ ಬಂದಂತ ಪ್ರಾಣಿ ಏನೋ ಅನ್ನೋ ರೀತಿಲಿ ನೋಡ್ತಾರೆ. ಅದರಿಂದ ಒಂದು ಬಟ್ಟೆ ಮುಚ್ಕೊಂಡು ತಿರುಗಾಡ್ತೀವಿ. ಆ ಬಟ್ಟೆ ಮುಚ್ಚಿದ್ರು ಕೂಡ ಇದೆ ಅಂತ ವಿಚಿತ್ರ ವೇಷಪ್ಪ ಅಂತ ನಗ್ಕೊಂಡು ಎಷ್ಟೋ ಜನ ನಗ್ತಾ ಹೋಗಿದ್ರ ನೋಡಿದೀನಿ. ಮತ್ತೆ ಬುರ್ಕ ಹಾಕೊಳ್ಳೋಣ ಅಂತ ಹೇಳಿದ್ರೆ ಮುಸ್ಲಿಮ್ಸ್ ಅವರು ಅಬ್ಜೆಕ್ಷನ್ ಮಾಡಬಹುದು. ಇವ್ರು ಯಾರು, ಏನು, ಹೇಗೆ ಅನ್ನೋ ರೀತಿ ಇದು ಮಾಡ್ತಾರೆ. ನಮ್ಮಂತವ್ರು ಈ ಸಮಾಜದಲ್ಲಿ ಬದುಕೋದು ಒಂದು ರೀತಿ ಅವಹೇಳನವಾಗಿ, ಒಂದ್ ರೀತಿ ತಮಾಷೆಯ ದೃಷ್ಟಿಬೊಂಬೆ ರೀತಿ ನಾವು ತುಚ್ಛವಾಗಿ ನೋಡ್ತಾರೆ ಈ ಸಮಾಜ. ಸೆಂಟ್ ಜಾನ್ಸ್ ಅಲ್ಲಿ ಅವಾಗ ನಂಗೆ ಕಣ್ಣು ಇದು ಇನ್ಫೆಕ್ಷನ್ ಆಗಿತ್ತು ತುಂಬಾ ಇದಂತ. ಸೊ ನನ್ ನೆಕ್ಸ್ಟ್ ರೂಮ್ ನಲ್ಲಿ ಕವಿತಾ ಅಂತ ಒಬ್ರು ಡೌರಿ ಇದ್ನಲ್ಲಿ ಫುಲ್ ಬರ್ನ್ಸ್ ಆಗಿತ್ತು. ಅವ್ರಿಗೆ ಒಬ್ಳೇ ಮಗ್ಳು, ಎಲ್ಲ ಡೌರಿ ಕೊಟ್ಟಿದ್ದಾರೆ, ತುಂಬಾ ಅವರು ಚೆನ್ನಾಗಿದ್ದಾರೆ. ದೆನ್ ಅವ್ರಿಗೆ ಏನಾಯ್ತು, ಕಣ್ಣಿತ್ತು, ಅವ್ರಿಗೆ ಕಣ್ಣು ಫುಲ್ ಬರ್ನ್ಸ್ ಆಗಿತ್ತು. ಫೇಸ್ ಎಲ್ಲ ನಮ್ಮ ಮಮ್ಮಿ ಹೇಳ್ತಾ ಇದ್ರು ಈ ತರ ಫೇಸ್ ಎಲ್ಲ ಬನ್ನಿ, ಬಟ್ ಶಿ ವಾಸ್ ಏಬಲ್ ಟು ಸಿ. ಅವಾಗ ನಮ್ಗೆ ಗೊತ್ತಿಲ್ಲ, ನಮ್ ಡ್ಯಾಡಿ ಮಮ್ಮಿಗೆ ಗೊತ್ತಿಲ್ಲ. ಅವ್ರ ಡ್ಯಾಡಿ ಹೋಗ್ಬಿಟ್ಟು, ಯಾಕಂದ್ರೆ ಅವ್ಳು ಬದುಕಲ್ಲ ಅಂತ ಡಾಕ್ಟರ್ ಹೇಳಿದ್ರಂತೆ ಅಷ್ಟೇ, ಇನ್ 2-3 days ಅಂತ. ಸೊ ಅವ್ರು ಹೋಗ್ಬಿಟ್ಟು ಸೆಂಟ್ ಜಾನ್ಸ್ ಡಾಕ್ಟರ್ಸ್ ಮಾತಾಡಿ ಹಿಂಗ್ ನನ್ ಮಗಳ ಕಣ್ಣು ಹಸಿನ ಕೊಡಿ ಅಂತ ಹೇಳಿದ್ದಾರೆ. ಇವಾಗವರೆಗೂ ಸಾರ್ವಜನಿಕರಲ್ಲಿ ಈ ಆಸಿಡ್ ಅಟ್ಯಾಕ್ಸ್ ನ ಬಗ್ಗೆ ಹೇಗೆ ಸ್ಪಂದಿಸಿದ್ದಾರೆ ಅಂತ ಅನ್ನೋದು ಗಮನಿಸಿದ್ರೆ ನಾವು ತುಂಬಾ ಆತ್ಮೀಯವಾಗಿ, ಅಯ್ಯೋ ಪಾಪ ಈ ತರ ಆಯ್ತು ಅಂತ ದುಡ್ಡು ಕೊಡೋದ್ರ ಮೂಲಕನೋ, ಅಯ್ಯೋ ಎಷ್ಟು ತೊಂದರೆ ಆಗಿರ್ಬೋದು ಅಂತನೋ ತುಂಬಾ ಆತ್ಮೀಯವಾಗಿ ಸ್ಪಂದಿಸಿದ್ದಾರೆ ಅಂತ ಅನ್ಸುತ್ತೆ. ಇದು ಆಕಸ್ಮಿಕವಾಗಿ ಒಂದು ಮಹಿಳೆ ಮೇಲೋ ಅಥವಾ ಎಲ್ಲೋ ಅಲ್ಲಿ ಇಲ್ಲಿ ಆಗಿರುವಂತ ಘಟನೆಗಳಲ್ಲ. ನಾವು ಅಂಕಿ ಅಂಶಗಳು ನೋಡಿದ್ರೆ ಕಳೆದ 3 ವರ್ಷಗಳಲ್ಲಿ ಸತತವಾಗಿ 17 ಕೇಸು ನಮ್ಮ ಗಮನಕ್ಕೆ ಬಂದಿರುವಂತದ್ದು. ಬೇರೆ ಬೇರೆ ಘಟನೆಗಳನ್ನ ನಾವು ಒಟ್ಟಾರೆ ಇಟ್ಟು ಒಂದು ಪ್ಯಾಟರ್ನ್ ಏನಾದ್ರೂ ಕಾಣ್ಕೋಬಹುದಾ ಅಂತ ನೋಡಿದ್ರೆ ಇದು ಮಹಿಳೆಯರ ಮೇಲೆ ಆಗ್ತಾ ಇರುವಂತ ಹಿಂಸಾಚಾರದ ಇನ್ನೊಂದು ಹೆಜ್ಜೆ ಮುಂದೆ ತಗೊಂಡು ಹೋಗಿದೆ ಅಂತ ಅನ್ಸುತ್ತೆ. ನಾವು ಹಿಂದೆ ಯಾವ ತರದ ಹಿಂಸೆಗಳು ಅಂತ ಅನ್ನೋದು ನಾವು ಗುರುತಿಸ್ಕೊಂಡಿದ್ವೋ, ಅದು ರೇಪ್ ಆಗಿರಬಹುದು, ಡೌರಿ ಹರಾಸ್ಮೆಂಟ್ ಆಗಿರಬಹುದು, ಅಥವಾ ಇನ್ನ ಅತಿಯಾಗಿರುವಂತ ಭ್ರೂಣ ಹತ್ಯೆ ಇರಬಹುದು. ಅದರ ಎಕ್ಸ್ಟೆನ್ಷನ್ ಇದು. ಮನೆ ಕೆಲಸ ಕೇಳಕ್ ಹೋದ್ರೆ ತಗೊಳಲ್ಲಮ್ಮ ಅಂತ ಹೇಳ್ತಾರೆ. ಮಕ್ಕ ನೋಡಿ ಎದ್ಕೊಂಡ್ಬರ್ತೀನಿ, ಜಾಗ ತಗೊಳ್ತಾನೆ. ಮನೆ ಹಂಗೂ ತಲೆ ಕೆಸ್ಕೊಂಬಿಟ್ಟು ಹೋಗಿ ಬಿಟ್ಟಿದ್ದೆ ಕೇಳ್ಕೊಂಡ್ಬರೋಣ ಅಂತ. ಬೇಡ, ಯಾರೋ ಚೆನ್ನಾಗಿರೋಕ್ ಬಂದ್ರೆ ಕರ್ಕೊಂಡ್ ಅಂತ ಹೇಳಿ. ಆ ಮನುಷ್ಯ ಏನು ಪ್ರಯೋಜನ ಇಲ್ಲ, ಜೈಲಲ್ಲಿದ್ದಾರೆ ಅಂದ್ರೆ ಅವ್ರಿಗೇನ 2 ಸಮಯ ಹೊಟ್ಟೆಗೆ ಏನು ಯೋಚನೆ ಮಾಡದೆ ತಿನ್ಕೊಂಡು ಆರಾಮ ಇರ್ಬೋದು.
ಬಟ್ ನಮ್ಮ ಈ ಸಮಾಜದಲ್ಲಿ ಈ ಜನತೆ ಮಧ್ಯೆ ನಾವು ಹೇಗೆ ಮುಖ ಎತ್ಕೊಂಡು ತಿರ್ಗಾಡೋಣ? ಆ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ ಆಗ್ಬೇಕು, ಅವ್ರಿಗೆ ಪ್ರತಿ ಒಂದು ಅಗತ್ಯವನ್ನಾದ್ರೂ ನಾನು ಪೂರೈಸಕ್ಕೆ ನನ್ನಿಂದ ಶಕ್ತಿ ಆಗ್ತಾ ಇಲ್ಲ. ಅವ್ನು ಹೇಳ್ತಾನೆ ನನಗೆ ಚಪ್ಪಲಿ ಇಲ್ಲ, ನಾನು ಹೇಗೆ ಸ್ಕೂಲ್ ಹೋಗ್ಲಿ ಅಂತ. ಮಕ್ಕಳ ಎಜುಕೇಶನ್ ಆಗ್ಬೇಕು. ಯಾರಾದ್ರೂ ಆ ತರ ಹೆಲ್ಪ್ ಮಾಡ್ಲಿಕ್ಕೆ ಮುಂದೆ ಬಂದ್ರೆ ಅವ್ರದ್ದೆಲ್ಲ ಎಜುಕೇಶನ್ ಬಗ್ಗೆ ವಹಿಸ್ಕೊಂಡ್ರೆ ಒಳ್ಳೇದಾಗುತ್ತೆ. ಯಾಕಂದ್ರೆ ನನಗೀಗ ಪಗಾರ ಇಲ್ಲ, 9 ತಿಂಗಳಾಯ್ತು ಈಗ ನಮ್ ಪಗಾರ ಇಲ್ಲ. ಆ ಗವರ್ಮೆಂಟ್ ರೂಲ್ಸ್ ಪ್ರಕಾರನೂ ಮೆಡಿಕಲ್ ಲೀವ್ ಮೇಲೆ ಪಗಾರ ಕೊಡಲ್ಲ ಹೋಗ್ತೀನಿ. ಅಟ್ ಲೀಸ್ಟ್ ಈ ತರ ಆದ್ರೆ ಮಾನವೀಯ ದೃಷ್ಟಿಯಿಂದ ಆದ್ರೂ ನನಗೆ ಪಗಾರ ಕೊಡ್ಲಿ ಅಂತ ಒಂದು ಇದು. ಅಲ್ಲಿ ನಮ್ BO ಆಫೀಸ್ನಲ್ಲಿ ರಿಪೋರ್ಟ್ ಕೇಳ್ತಾರೆ. ರಿಪೋರ್ಟ್ ಕಳಿಸಿದ್ 4-5 ಸಲ ಆಯ್ತೀವಿ ರಿಪೋರ್ಟ್ ಕಳಿಸ್ಲಿಕ್ಕೆ. ಮತ್ತೆ ಇಲ್ಲ ಅಂತ ಹೇಳ್ತಾರೆ. ರಿಪೋರ್ಟ್ ಕಳಿಸ್ರಿ, 2 ದಿನದಲ್ಲಿ ಪಗಾರ ಮಾಡ್ತೀವಿ ಅಂತ ಹೇಳ್ತಾರೆ. ಏನ್ ಮಾಡ್ಬೇಕು? ಏನೋ ಹೊರಗಿನ ದೇಶದಿಂದ ಸಾಲ ಮಾಡಿದಾರಲ್ಲ, ಒಂದು ವ್ಯಕ್ತಿ ಈಗ ಹುಟ್ಟಿದ ಮಗುವಿಗೆನೆ ಇಷ್ಟು ಸಾಲ ಅಂತ ಆ ಮಗುವಿನ ತಲೆ ಮೇಲೆ ಇರುತ್ತೆ ಅಲ್ವಾ? ಹೌದಲ್ವಾ? ಇದು ನಿಜ ಅಲ್ವಾ? ಹಾಗೆಯೇ ಇಲ್ಲಿ ಇರುವಂತ ಒಂದು ಪ್ರತಿಯೊಂದು ಮಕ್ಕಳ ಜವಾಬ್ದಾರಿ ಕೂಡ ಅವ್ರದ್ದೇನೆ ಅಲ್ವಾ? ಸರ್ಕಾರದ್ದೇ ಆಗಿರ್ಬೇಕಲ್ವಾ ಪ್ರತಿಯೊಂದು ನಾಗರಿಕಂದು ಜವಾಬ್ದಾರಿ. ಹಾಗೆ ನಮ್ಗೆ ಈ ರೀತಿ ಅಕಸ್ಮಾತಾಗಿ ಆಕ್ಸಿಡೆಂಟ್ ಆಗಿ ಈ ರೀತಿ ಸಂಕಷ್ಟಗೊಳಗಾದವರ ಪ್ರತಿಯೊಂದು ಹೊಣೆಯನ್ನು ಸರ್ಕಾರ ತಗೊಳ್ಬೇಕು ಅಂತ ನಾನು ಅನ್ಕೊಳ್ತೀನಿ. ಇದರ ಬಗ್ಗೆ ಸಾಮಾನ್ಯವಾಗಿರುವಂತ ಪ್ರತಿಕ್ರಿಯೆ ಏನಪ್ಪಾ ಅಂತಂದ್ರೆ, ಈ ತರ ಆಸಿಡ್ ಅಟ್ಯಾಕ್ಸ್ ಪ್ರಕರಣಗಳು ಮೇಲೆ ಏನೋ ತಪ್ಪು ಮಾಡಿರ್ಬೇಕು ಆ ಮಹಿಳೆ, ಪ್ರೇಮ ಪ್ರಕರಣದಲ್ಲಿ ಕೈ ಕೊಟ್ಬಿಟ್ಟಿದ್ದಾಳೆ, ಸರಿಯಾಗಿರುವಂತ ಗೃಹಿಣಿ ಆಗಿರ್ಲಿಲ್ಲ, ಅಥವಾ ಅವಳು ತುಂಬಾ ಅಶ್ಲೀಲವಾಗಿ ಅಸಭ್ಯವಾಗಿರುವಂತ ಬಟ್ಟೆಗಳು ಹಾಕೊಂಡು ಓಡಾಡ್ತಾ ಇರ್ತಾರೆ, ಪ್ರೊವೋಕೇಟಿವ್ ಆಗಿದೆ, ಹಾಗಾಗಿ ಅವ್ರ ಮೇಲೆ ಆಸಿಡ್ ಅಟ್ಯಾಕ್ಸ್ ಒಂದು ಪಾಠ ಕಲ್ಸೋಕೆ, ಒಂದು ಬುದ್ಧಿ ಕಲ್ಸೋಕೆ ಆಗಿದೆ ಅನ್ನುವಂತ ಪ್ರಕರಣಗಳು ಇರ್ಬೋದು. ಮೊರಾಲಿಟಿ ಪ್ರಶ್ನೆ ಆಗಿ ಕೂಡ ಪರಿವರ್ತಿಸಿದೆ. ಯಾಕಪ್ಪ ಅಂತಂದ್ರೆ ಈ ಸೆಕ್ಸ್ ವರ್ಕರ್ಸ್ ಮೇಲೆ ಆಸಿಡ್ ಅಟ್ಯಾಕ್ಸ್ ಆಗಿರುವಂತ ಪ್ರಕರಣಗಳಲ್ಲಿ ಸುಮಾರು ಒಂದು 10-12 ಕೇಸ್ ನಮ್ ಗಮನಕ್ಕೆ ಬಂದಿದೆ. ಹೌದು, ಅವ್ರ ಈಗಾಗ್ಲೇ ಆ ತರ ಮಾರಲ್ ಆಗಿ ಕೆಳ ದರ್ಜೆನಲ್ಲಿ ಇರುವಂತ ವ್ಯಕ್ತಿಗಳು, ಸೊ ಅವ್ರ ಮೇಲೆ ಆಗಿರುವಂತದ್ದು ಅಂದ್ರೆ ಈ ತರದ ಹಂತಗಳಲ್ಲಿದ್ರೆ ವ್ಯಕ್ತಿಗಳು ಒಂದು ಶ್ರೇಣೀಕರಣದಲ್ಲಿ ಕೆಳಮಟ್ಟದಲ್ಲಿದ್ರೆ, ಅಥವಾ ಮಾರಲ್ ಆಗಿರಬಹುದು, ವ್ಯಕ್ತಿಯಾಗಿರಬಹುದು, ಅಥವಾ ತೊಂದರೆ ಮಾಡೋದ್ರಿಂದ ಇರಬಹುದು, ಎಲ್ಲಾ ತರದ ಹಿಂಸೆ ಅವ್ರ ಮೇಲೆ ಜಸ್ಟಿಫೈಡ್ ಅನ್ನೋ ಅಷ್ಟರ ಮಟ್ಟಿಗೆ ನಾವು ಅದನ್ನ ತಗೊಂಡು ಹೋಗಿದ್ದೀವಿ. ಇದರಲ್ಲಿ ಒಂದು ರೀತಿಯಲ್ಲಿ ಸಮಾಜದ್ದು ಕೂಡ ತಪ್ಪು ಅನ್ಸುತ್ತೆ. ಯಾಕಂದ್ರೆ ಗಂಡಸಿಗೆ ಅಷ್ಟು ಸ್ಥಾನ, ಮಿಗಿಲಾದ ಸ್ಥಾನ ಕೊಟ್ಟಿಟ್ಟಿದ್ದಾರೆ. ಅದು ಮೇನ್ ಅಂತ ಹೇಳಬಹುದು. ಹೆಂಗ್ಸ್ ಅಂದ್ರೆ ಅವಳು ಏನಕ್ಕೂ ಪ್ರಯೋಜನಕ್ಕೆ ಬಾರದವಳು. ಈಗಿನ ಪುಟ್ಟ ಮಕ್ಕಳಿಗೂ ಕೂಡ ಗಂಡು ಮಕ್ಕಳ ಮನಸ್ಸಲ್ಲಿ ಆ ಹುಡುಗಿ ಇರೋದು ಕೆಲಸ ಮಾಡೋಕೆ ಅನ್ನೋ ಇದು ಅವ್ರ ಮನಸ್ಸಲ್ಲಿ ಬಂದ್ಬಿಟ್ಟಿರುತ್ತೆ. ಅವರು ತಿರ್ಗಿ ಹೊಡೆಯೋಂಗಿಲ್ಲ, ತಿರ್ಗಿ ಬೈಯೋಂಗಿಲ್ಲ, ಅವ್ರಿಗೆ ಯಾವುದೇ ರೀತಿ ಸ್ವಾತಂತ್ರ್ಯ ಇಲ್ಲ ಅನ್ನೋ ರೀತಿ. ಒಟ್ಟಾರೆ ಸಮಾಜನೇ ಅದಕ್ಕೆ ಕಲಿಸ್ಬಿಡುತ್ತೆ. ಗಂಡು ಮಕ್ಕಳ ಬೇರೆ, ಹೆಣ್ಣು ಮಕ್ಕಳ ಬೇರೆ ಸಪರೇಟ್ ಮಾಡ್ಬಿಡುತ್ತೆ. ಮದ್ವೆ ಆಗ 14 ವರ್ಷ ನನಗೆ. ಗಂಡನ ಕೋಪ ಇದೆಯಾ ಬಿಟ್ಟೋದು ಅಂತ? ಕೋಪ ನೀನೇನ್ ಮಾಡ್ತೀರಿ? ಚೆನ್ನಾಗಿರೋದಾಗ ಎಂಟ್ರು ಬೇಕಾಯ್ತು, ಕೆಟ್ಟ ಮೇಲೆ ಇಷ್ಟೆಲ್ಲ ಮಾಡ್ತೀವಿ. ಒಂದ್ 8 ಜನ್ಮ ಕೊಟ್ಟಾರ, 8 ಜನ್ಮಕ್ಕೋಸ್ಕರ ಕಾಯ್ಬೇಕಲ್ಲ. ಈ ತಮ್ಮ ಮಗು ಯಾರು ದುರಾಸೆ ಮಾಡ್ತೀವಿ? ನಾವು ನಮ್ಮ ಸಮಾಜದಲ್ಲಿ ಕುಟುಂಬವನ್ನು ಒಂದು ಮಾದರಿ ಸ್ಪೇಸ್ ಆಗಿ ಕೂಡ ನಾವು ಪರಿವರ್ತಿಸೋಕ್ ಶುರು ಮಾಡಿದೀವಿ. ಅದು ಏನಪ್ಪಾ ಅಂತಂದ್ರೆ, ಕುಟುಂಬದಲ್ಲಿ ಯಾವುದೇ ತರದ ಹಿಂಸಾಚಾರ ನಡೆಯೋದಿಲ್ಲ, ಚೈಲ್ಡ್ ಸೆಕ್ಷುಯಲ್ ಅಬ್ಯೂಸ್ ಅನ್ನೋದಿಲ್ಲ, ಯಾರು ಗಂಡ ಹೆಂಡತಿ ನಡುವೆ ಜಗಳ ಆಗೋದಿಲ್ಲ, ಹೋಮ್ ಇಸ್ ಎ ಪ್ಲೇಸ್ ಆಫ್ ಸೇಫ್ಟಿ ಅನ್ನೋಂತ ಒಂದು ಕನ್ಸ್ಟ್ರಕ್ಷನ್ ಮಾಡ್ಕೊಂತ ಬಂದಿದೀವಿ. ಅದು ತುಂಬಾ ತಪ್ಪಾದಂತ ಕಲ್ಪನೆ ಅಂತ ಅನ್ಸುತ್ತೆ. ನನ್ನ ಗಂಡನ ಜಾಗದೊಳಗೆ ಮತ್ತೊಬ್ರು ಯಾರಿದ್ರು ಯಾರು ನಿಲ್ತಿದ್ದಿಲ್ಲ. ನಿಜವಾಗ್ಲೂ ಅದು ಆ ಮಕ್ಕಳನ್ನ ಅವ್ರನ್ನ ಪಡಿಬೇಕಾದ್ರೆ ನಾನೇ ಪುಣ್ಯ ಮಾಡಿದ್ದೆ. ಈ ಪರಿಸ್ಥಿತಿ ಒಳಗ ಅವ್ರ ಪ್ರೀತಿ ನನ್ಗಿನ್ನ ಹೆಚ್ಚಿಗೆ ತೋರ್ಸ್ಯಾರ, ಮೊದಲಿನಕ್ಕಿಂತ ಹೊರತಾಗಿ ಕಡಿಮೆ ತೋರಿಸಿಲ್ಲ. ಏನ್ ಪುಣ್ಯ ಮಾಡಿದೀನಿ. ಅದು ಒಂದು ಎಲ್ಲರೂ ಬಿಟ್ಟು ಹೋಗು, ಓಡ್ ಹೋಗುವಂತ ಗಂಡಿದ್ರೆ ಏನ್ ಮಾಡ್ಬೇಕು? ಅವರೇ ನನ್ಗೆ, ನನ್ನ 2 ಮಕ್ಕಳು, ನನ್ನ ಗಂಡನೇ ಇಲ್ಲ ನನಗೆಲ್ಲ ಆಧಾರ. ನನ್ನ ಗಂಡನ ಒಂದು ಧೈರ್ಯದ ಮಾತಿನ ಮೇಲೆನೆ ನಾ ಬದುಕಾಕತ್ತಿರೋದು. ಹೇಳ್ಬೇಕಂದ್ರೆ ನನ್ ನಿಜವಾಗ್ಲೂ ಜೀವಿಸಕ್ ಮನಸ್ಸಿದ್ದಿಲ್ಲ, ಬದುಕಾಕ್ ಮನಸ್ಸಿದ್ದಿಲ್ಲ ನಮ್ಗೆ. ಏನೇ ಯಾರ ಅಂದ್ರು ನಾ ಅದೀನಿ ನಿನ್ಗೆ ಅಂತ ಅವ್ರು ಒಂದೇ ಒಂದು ಮಾತು ದಿನ ನಾವೊಂದು ಒಂಥರ ಭೂಮಿ ಹಿಡ್ಕೊಂಡು ಕುಂತ ತಕ್ಷಣ ಮಾತಾಡ್ತಾರೆ. ಏನು ವಿಚಾರ ಮಾಡ್ಬೇಡ, ಚಿಂತೆ ಮಾಡ್ಬೇಡ ಅಂತ ಹೇಳ್ತಾರೆ. ಅವ್ರು ಒಂದು ಧೈರ್ಯದ ಮೇಲೆ ಇಡೀ ಸಮಾಜ ಏನೇ ಅನ್ಲಿ, ನನ್ ಗಂಡ ನನ್ನಂಗ ಅದನ್ನಲ್ಲ ಸಾಕು.